ನಾಲ್ಕನೇ ದೂರಿನ ವಿಚಾರಣೆಯತ್ತ ಎಲ್ಲರ ಚಿತ್ತ. ಜೈಲೋ ಜಾಮೀನು ನಿರ್ಧರಿಸಿರದೆ ಉಚ್ಚ ನ್ಯಾಯಾಲಯ. ಬಿಎಸ್ವೈಗೆ ಸಿಗುತ್ತಾ ಬಿಡುಗಡೆ ಭಾಗ್ಯ? ಭೂ ಹಗರಣ ಪ್ರಕರಣದಡಿ ಜೈಲು ಸೇರಿರೋ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪಗೆ ಇವತ್ತು ನಿರ್ಣಾಯಕ ದಿನ. ಯಾಕಂದ್ರೆ ಯಡಿಯೂರಪ್ಪಗೆ ಬಿಡುಗಡೆ ಭಾಗ್ಯ ಸಿಗುತ್ತೋ ಇಲ್ಲವೋ ಅನ್ನೋದು ಇವತ್ತು ತೀರ್ಮಾನವಾಗಲಿದೆ. ಈಗಾಗಲೇ 3ನೇ ಖಾಸಗಿ ದೂರಲ್ಲಿ ಕೋರ್ಟ್ ಬಿಎಸ್ವೈಗೆ ಜಾಮೀನು ನೀಡಿದೆ. ಆದರೆ 4ನೇ ದೂರಿನ ವಿಚಾರಣೆ ಇನ್ನೂ ಬಾಕಿ ಇದೆ. 4ನೇ ಖಾಸಗಿ ದೂರಿಗೆ ಸಂಬಂಧಪಟ್ಟಂತೆ ಸಿರಾಜಿನ್ ಬಾಷಾ ಪರ ವಕೀಲರು ಹಗರಣದಲ್ಲಿ ಯಡಿಯೂರಪ್ಪ ಪಾತ್ರದ ಬಗ್ಗೆ ನಿನ್ನೆ ಪ್ರತಿವಾದ ಮಂಡಿಸಿದ್ದಾರೆ. ಪ್ರತಿವಾದ ಆಲಿಸಿದ ನ್ಯಾಯಾಲಯ ಡಿನೋಟಿಫಿಕೇಷನ್ನಿಂದ ಆಗಿರುವ ನಷ್ಟ ತುಂಬಿಕೊಡುವ ಬಗ್ಗೆ ಸ್ಪಷ್ಟನೆ ನೀಡಿ ಅಂತ ಕೇಳಿದೆ. ಇವತ್ತು ನಡೆಯಲಿರೋ ವಿಚಾರಣೆ ವೇಳೆ ಈ ಅಂಶಗಳನ್ನು ಸ್ಪಷ್ಟಪಡಿಸಿದರೆ ಮತ್ತೊಂದು ಜಾಮೀನು ಅರ್ಜಿಯ ಮೇಲೆ ನ್ಯಾಯಾಲಯದ ತೀರ್ಪು ಹೊರಬೀಳೋ ಸಾಧ್ಯತೆ ಇದೆ. ಇನ್ನು ಇದೇ ಪ್ರಕರಣದ ಅಡಿ ಸೆರೆವಾಸ ಅನುಭವಿಸ್ತಾ ಇರೋ ಕೃಷ್ಣಯ್ಯ ಶೆಟ್ಟಿ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಿಸಿದಂತೆಯೂ ಇವತ್ತು ನ್ಯಾಯಾಲಯ ತೀರ್ಪು ನೀಡೋ ಸಾಧ್ಯತೆ ಇದೆ.